ಸೊ ಕಠಾರಿ ಸುಂದರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸರ್. ಒಂದೇ ನಿಮಿಷ, ನಾವು ಮುನಿರತ್ನವರೇ ನಾವು ಕಾರ್ಯಕ್ರಮ ಶುರು ಮಾಡೋಣ. ಸರಿ. ಅದೇ ನನಗೆ ಒಂದೇ ಆಸೆ ಇತ್ತು, ನರಕದಲ್ಲೋ ಸ್ವರ್ಗದಲ್ಲೋ ಒಂದು ಪಾತ್ರ ಮುನಿರತ್ನವ್ರಿಗೆ ಸರ್, ಒಂದು ಕಿರೀಟ ಹಾಕಿ ಒಂದು ಖಡ್ಗ ಕೊಟ್ರೆ ಹೆಂಗೆ ಕಾಣೋದು ಅಂತ. ಸರ್ ದಯವಿಟ್ಟು ನನ್ನನ್ನು ಹಿಂಗೆ ನೋಡಿ ಸರ್, ನೀವು ನಮ್ಗೆ ಅದು ಯಾವುದು ಬೇಡ ಸರ್. ನಾವು ಹೆಂಗಂತೀರಾ? ಇಷ್ಟೇ ನಮಗೆ ಏನು ಬೇಡ, ಅಷ್ಟೇ, ನಮಗೇನು ಬೇಡ. ಓಕೆ, ನಾವೀಗ ಹಾಡು ನೋಡೋಣ ಸರ್. ಹಾಡಿನ ನೋಡಿದ ನಂತರ ಆ್ಯಕ್ಚುಲಿ ಇನ್ನೊಂದು ಚಿಕ್ಕ ಕಾಂಟ್ರವರ್ಸಿ ಶುರು ಆಗ್ತಾ ಇದೆ. ರಮ್ಯವ್ರ ಬಗ್ಗೆ ಒಂದು ವಿಚಾರ ಹೇಳೋದಿದೆ, ಆ್ಯಕ್ಚುಲಿ ತುಂಬ ಸೀರಿಯಸ್ ಆಗಿರೋ ವಿಚಾರ. ಸೊ ನಾವು ಹಾಡು ನೋಡ್ಕೊಂಡ್ ಬರೋಣ. ಬೇಡ, ಹಾಡು ಆಮೇಲೆ ನೋಡೋಣ. ಕಾಂಟ್ರವರ್ಸಿ ನೀವು ಹಾಡನ್ನ ಪೆಂಡಿಂಗ್ ಇಡಿ, ಆಮೇಲೆ ಬೇಕಾರೆ ಫಸ್ಟ್ ಕಾಂಟ್ರವರ್ಸಿ ಓಪನ್ ಮಾಡಿ. ಕಾಂಟ್ರವರ್ಸಿ ಅದು ಚಿಕ್ಕ ಕಾಂಟ್ರವರ್ಸಿ ಅದೇನನ್ನ ಇಲ್ಲಿ ಓಪನ್ ಮಾಡ್ಬಿಡಿ ದಯವಿಟ್ಟು. ಮಾಡೋಣ ಅಂತ ನೀವು ಹಾಡು ಹಾಕ್ಬೋಡ ಅಷ್ಟೇ. ರಮ್ಯ ಅವರ ಕುರಿತಾದ ಈ ಚಿಕ್ಕ ಇಂಟ್ರೆಸ್ಟಿಂಗ್ ಕಾಂಟ್ರವರ್ಸಿ ನಾವು ಶುರು ಮಾಡೋಣ. ರಮ್ಯಾ, ಸೊ ನಾವು ನಿಮ್ಮ ಬಗ್ಗೆ ಏನೇನೋ ಅನ್ಕೊಂಡಿದ್ವಿ ಆ್ಯಕ್ಚುಲಿ, ಹಾಗೆ ಹೀಗೆ, ಹೇಗೇಗೋ ಅಂತ. ಹಾಗೆಲ್ಲ ನೀವು ಇದ್ದೀರಾ ಅಂತ ನಮಗೆಲ್ಲ ಗೊತ್ತು. ಅದು ಕೂಡ ಹಾಗೂ ಇದ್ದೀರಾ ಅಂತ ನಮಗೊಂದು ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ಹಾಗಿಲ್ಲ ಅಂತ ನಾವು ಅನ್ಕೊಂಡಿದ್ವಿ, ಆದರೆ ಇದನ್ನ ನೋಡ್ತಾ ಇದ್ರೆ ಹಾಗೂ ಇದ್ದೀರಾ ಅಂತ ಅನಿಸ್ತಾ ಇದೆ. ಹಾಗಿರಕ್ಕೆ ಹೇಗೆ ಸಾಧ್ಯ ಅಂತ ನನ್ನ ಪ್ರಶ್ನೆ. ತಾವೇನಾದ್ರೂ ಹೇಳ್ಬೋದಾ ಇದ್ರ ಬಗ್ಗೆ? ನೀವ್ ಹೇಳ್ತಿರೋ ಹಾಗೂ ಹೀಗೂ ಅಂದ್ರೆ ಸರ್ ಅವ್ರು ಹಂಗೂ ಹೇಳ್ತಾ ಇಲ್ಲ, ಹಾಗೂ ಹೀಗೂ ಹಾಗುಗಳು ಎಷ್ಟು ಈಗಗಳು ಹಾಗಿರಕ್ಕೆ ಹೇಗೆ ಸಾಧ್ಯನಾ? ನೀವು ಹಾಗಿರಕ್ಕೆ ಸಾಧ್ಯನಾ? ಹೇಗೆ ನೀವು ಹೇಗಿದ್ರೋ ಅಂದ್ರೆ ಹಾಗಲ್ಲ, ನೀವು ಹಾಗೆ ನೀವು ನಂಗೆ ಅರ್ಥ ಆಗ್ತಾ ತರ ಮಾತಾಡ್ತಾರೆ. ಅಲ್ಲ, ನೀವು ಬರೀ ನಾವು ಮನುಷ್ಯರು ಅಂತ ಅನ್ಕೊಂಡಿದೀವಿ. ನೀವು ಸಿನಿಮಾದಲ್ಲಿ ನಿಜವಾಗ್ಲೂ ದೇವ್ರ ತರ, ದೇವಕನ್ನೆ ತರ ಕಾಣ್ತೀರಿ. ಏನಂತೀರಿ ಇದಕ್ಕೆ? ಅದಕ್ಕೂ ಚಿಕ್ಕ ಕಾಂಟ್ರವರ್ಸಿ ಚಿಕ್ಕ ಕಾಂಟ್ರವರ್ಸಿ ಅಂತ ಬರ್ತಾ ಇದೆ. ಬೇರೆ ಏನಾರ ಇದೆಯಾ? ಇದೆ, ಅದು ಕೂಡ ಇದೆ. ಸೊ ಆ ಒಂದು ರೂಪ ನೋಡಿ, ಒಬ್ರು ರಮ್ಯನ್ ಪ್ರಪೋಸ್ ಮಾಡಕ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ ನಾವು. ಸೊ ವೆಲ್ಕಮ್, ಬರಪ್ಪ. ಆಯ್ತು, ಧನ್ಯವಾದ. ಜೀವನ ನಿಂದು. ನೀನು ದೊಡ್ಡವನಾದ್ಮೇಲೆ ನಿನ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಹೇಳ್ಬಹುದು ನನ್ ಗೊತ್ತಾ, ಈ ರಮ್ಯದಲ್ಲ ನಂಗೆ ಕಿಸ್ ಕೊಟ್ಟಿದ್ರು. ಓಕೆನಾ? ನಿನ್ನ ಹೆಸರು? ಪ್ರಹರ್ಷ್. ಸೊ ಪ್ರಹರ್ಷ್, ಏನ್ ಮಾಡ್ತೀಯಾ? ಹಾಡು ಹಾಡ್ತೀಯಾ? ಏನ್ ಮಾಡ್ತೀಯಾ? ನಾನು ಹಾಡು ಹಾಡ್ತೀನಿ, ಡೈಲಾಗ್. ಹೌದಾ? ಈಗ ಫಸ್ಟ್ ರಮ್ಯ ಅವ್ರಿಗೆ ಹಾಡು ಹೇಳು. ರಮ್ಯ ಅವ್ರಿಗೆ ವಾಟ್ ಎವರ್ ಯು ವಾಂಟ್ ಟು ಸೇ, ನೀ ಏನು ಹೇಳಬೇಕು ಹೇಳು. ಅವ್ರ ಕಡೆ ನೋಡ್ಕೊಂಡು ಹೇಳ್ಬೇಕು. ಈಗ ನಾನು ಮೀನಾಕ್ಷಿ ಚಿತ್ರದಿಂದ ಒಂದು ಡೈಲಾಗ್ ಹೇಳ್ತೀನಿ. ಮೀನಾಕ್ಷಿ ಚಿತ್ರ ಯಾವುದು? ಜೀವನ ಚೈತ್ರ ರಾಜ್ಕುಮಾರ್. ಅಪ್ಪ ಮಗ ಆಹಾ ಎಂತ ಸಂಬಂಧ, ಏನಂದ ಇದೆಂತ ನೋಟ, ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳ ನೀನು, ಒಂದು ಮುತ್ತು ಕಡೆ ತಪಸ್ ಮಾಡ್ಬಿಡಬೇಕು ಅಂತ ಮಕ್ಕಳದ. ನಿನಗದಿಷ್ಟ ಇಲ್ಲ, ಕಣ್ಮಿಚ್ಕೊಂಡ್ಬಿಟ್ಟೆ. ಸರಿ, ಇವತ್ತಿರ್ಬೇಕಾಗಿತ್ತು, ಬದುಕಿರ್ಬೇಕಾಗಿತ್ತು, ಈ ವೈಭವನೆಲ್ಲ ಕಣ್ಣಿಂದ ನೋಡ್ಬೇಕಾಗಿತ್ತು. ಪಾವಲ್ವಾಗಿ ಹೋಗ್ತಿತ್ತು ನಿನ್ ಜನ್ಮ. ಈ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಓದ್ತಿಲ್ವೋ? ಓದ್ತೀನಿ, ಚೆನ್ನಾಗಿ ಓದ್ತೆ. ಯಾವ ಕ್ಲಾಸ್ ನೀನೀಗ? ನನ್ LKG ಮುಗೀತು. ಹೌದಾ? ಎಷ್ಟು ಶಾರ್ಪು. LKG-ಗೆ ಡೈಲಾಗ್ಗಳು ಬೈ ಹಾಡ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾನಲ್ಲ. ಈಗ ರಮ್ಯ ಅವ್ರಿಗೆ ಏನ್ ಹೇಳ್ತೀಯಪ್ಪ? ಹಾಡು ಹೇಳ್ಬೇಕಾ ರಮ್ಯ ಅವ್ರಿಗೆ? ರಮ್ಯ ಅವ್ರ ಹಾಡು ಯಾವ್ದು ಹಾಡ್ತೀಯಾ? ರಮ್ಯ ಹಾಡ್ದು ಅದು ನೀನೇನು ಊರಿಗೊಬ್ಳು ಪದ್ಮ ಕೇಳ. ಯಾವ್ದು ಹೇಳಿ? ಎರಡೂವರೆ ಗೊತ್ತಿದೆ ಅವನಿಗೆ. ನಿಂತ್ಕೊಂಡು ಡಾನ್ಸ್ ಮಾಡ್ಬಿಟ್ಟಿನಿ ನಾನು. ಮಾಡು. ರೆಡಿ. ಸಕ್ಸಿ ಕಣ್ಣಿದೆ, ಕಿವಿದೆ, ಕಾಲಿದೆ, ಸುಮ್ಮನೆ ಡ್ಯಾನ್ಸ್ ಮಾಡು. ಕೆಂಪೆ ಗೌಡ ಕಂಡೆ ಊರಿಗ್ರಾಣಿನ, ಕಲ್ಲರ್ ಕನ್ಸಿಗೆ ರಯ್ಯ ಪಾರಿನ, ಊರಿಗೊಬ್ಬಳೆ ಪದ್ಮಾವತಿ, ಅಂಕರಾಜಯ್ಯ ಕಾಡುತ್ತೀ. ತುಂಬಾ ಚೆನ್ನಾಗಿತ್ತು. ಸೂಪರ್. ಅದನ್ನು ಹಾಡಾಡು ಪ್ರಹರ್ಷ. ನೀನೇ ಚೆನ್ನಾಗಿ ಹಾಡ್ತೀಯ. ಅದನ್ನು ಕೂಡ ನಿಂತ್ಕೊಂಡು ಹಾಡ್ಬೋದು ನೀನ್ ಬೇಕಾದ್ರೆ. ಈಗ ನನ್ಗೆ ಏನ್ ನಾಟಕ ಇದೆ ಅಂತ ನನಗೆ ಆಮೇಲೆ ಹೇಳ್ತೀನಿ ನಿಮಗೆ. ಓಕೆ.
ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಕನಸಲ್ಲ ನೀನೇ ನನ್ನೆದ ತುಂಬ ನಿನ್ನ ಪ್ರೀತಿ ತಾನೇ ನೀನಿರದ ಮೇಲೆ ನಾನು ಹೇಗೆ ಇರಲಿ ಜಾಣೆ. ಓ ವೆರಿ ಗುಡ್. Super. ಇದು ನಂಗೆ ಏನ್ ಆಗ್ತದೆ ನಾನು ಹೇಳ್ತೀನಿ ಮುನಿ ಅಂಕಲ್. ಹಾ, ಹೇಳಿ. ನಮ್ ಸಿನಿಮಾ ಕಟಾರಿ ವೀರದಲ್ಲಿ ರಕ್ತ ಕಣ್ಣೀರು ಮೋಹನ್ ಬರ್ತಾರೆ ಆಯ್ತಾ ಈ ಸಿನಿಮಾದಲ್ಲಿ. ಓಕೆ. ಅವ್ರಿಗೆ ಏನ್ ಪನಿಷ್ಮೆಂಟ್ ಅಂದ್ರೆ ಒಂದ್ ಚೇರ್ ಹಾಕ್ಬಿಟ್ಟು ಯಮ ಮತ್ತೆ ಚಿತ್ರಗುಪ್ತ ಅವ್ರು ಬಂದ್ಬಿಟ್ಟು ಹಾಡು ಡೈಲಾಗ್ ಬರೀ ಡೈಲಾಗ್ಗಳು ಹೇಳ್ತಾ ಇರ್ತಾರೆ. Okay. ಅದು ನಾಪ್ಕ ಬರ್ತದೆ ಇವಾಗ ನಾವ್ ಇವ್ನ ಕೂರಿಸ್ಬಿಟ್ಟು ಇದು ಹೇಳು ಅದು ಹೇಳು ಅಂತ. ರಕ್ತ ಕಣ್ಣೀರು ಡೈಲಾಗ್ ಹೇಳಿ ನನಗೆ. ಕಲೆ ಅಲ್ಲದ ಕಲೆ ಎಲ್ಲ ಕಾಟ ಕಲೆಗೆ ಬೆಲೆಗಟ್ಟು ಆಗಿರ್ತಾರೆ ಹೊರಗು ಶಿಲೆಗಾಡದಲ್ಲದ ಕಲೆ ಕಾಡುವುದೇ ಕಾಟ. ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್. ಎಕ್ಸಲೆಂಟ್. ಸಖತ್ ಕಣ ನೀನು ಪ್ರಹರ್ಷ. ಎಷ್ಟು ಸಿನಿಮಾ ಡೈಲಾಗ್ ಎಲ್ಲ ಬಯಾಟ್ ಮಾಡ್ಕೊಂಡಿದ್ಯೋ ನೀನು? ತುಂಬಾ ಸಿನಿಮಾದೆಲ್ಲ ಬರುತ್ತಾ ಹಾಡು ಡೈಲಾಗ್ಸ್ ಎಲ್ಲ? ನೀನ್ ಕಟಾರಿ ವೀರ ಸುರಸುಂದರಾಂಗಿ May 10th ನೋಡ್ತೀಯಾ? 3D ಅಲ್ಲಿ ನೋಡ್ತೀಯಾ 2D ಅಲ್ಲಿ ನೋಡ್ತೀಯಾ? 3D ಅಲ್ಲಿ. ಓ ವೆರಿ ಗುಡ್. ನಿನ್ ಫ್ರೆಂಡ್ಸಿಗೆಲ್ಲ ಹೇಳಾಯ್ತಾ? ನಿಮ್ ಜೊತೆಗೆ ನೋಡ್ತೀನಿ ಅಂತ ಹೇಳಿ ನೀನು. ನೀನ್ ನಮ್ ಜೊತೆನೆ ಬಂದ್ ನೋಡ್ತೀಯಾ? ಓಕೆ ಥ್ಯಾಂಕ್ ಯು. ಖಂಡಿತ ನೋಡ್ತೀನಿ. ಮುತ್ಕೊಡು. ಅದೇನೋ ಅವಡೆ ಹೇಳ್ದಂಗಿತ್ತಾರ ನೀನು ನನ್ನ ಮದುವೆ ಆದ್ರೆ ಏನದು ಸುಮ್ನಿರಿ ಉಪ್ಪಿ. ಏನದು? ಹಾ ಹೇಳಪ್ಪ ಅದನ್ನ ಹೇಳ್ಬಿಡು. ನೋಡ್ಕೊಂಡು ಹೇಳ್ಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೇಕು. ನಾನ್ ಮದ್ವೆ ಆದ್ರೆ ನಿಂತ ಹುಡುಗಿ ಮದ್ವೆ ಆಗ್ತೀನಿ. ಖಂಡಿತವಾಗ್ಲು ನೀನ್ ಅವಳು ತುಂಬಾ ಅದೃಷ್ಟ ಪಟ್ಟಿರ್ತಾಳೆ ಆಯ್ತಾ. ಥ್ಯಾಂಕ್ ಯು. ರಮ್ಯ ಅವ್ರಿಗೆ ತುಂಬಾ ಖುಷಿ ಆಯ್ತಲ್ವ ರಮ್ಯ? ಯಾಕೆ ಹೇಳಿ? ಮಕ್ಕಳಂದ್ರೆ ನಂಗೆ ತುಂಬಾ ಇಷ್ಟ ಫಸ್ಟ್ ಆಫ್ ಆಲ್. ಸೊ ಅವ್ರಿಷ್ಟು ಏನ್ ಹೇಳೋದು ಸೋ ಸ್ವೀಟ್ ಅಲ್ಲ ಅವ್ರ ಡೈಲಾಗ್ ಅಲ್ವಾ? ಸೋ ಸ್ವೀಟ್. ಆಮೇಲೆ ನಿಮ್ ತರ ಹುಡುಗಿ ಅಂತ ಹೇಳ್ದ ಅವನು, ಅದಕ್ಕೆ ಯು ಶುಡ್ ಬಿ ಹ್ಯಾಪಿ. ಅಟ್ಲೀಸ್ಟ್ ನನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ. ಓಕೆ ಮುನಿ, ಯುವರ್ ಹ್ಯಾಪಿ? ಅದು ಯಾವಾಗಲೂ happy. ಯುವರ್ ಆಲ್ವೇಸ್ ಓಕೆ. ನಿಮ್ಗೆ ಅನ್ನಿಸ್ತು ಸರ್ ಮಕ್ಕಳ ಈ ಪ್ರತಿಭೆ? ನಿಜವಾಗ್ಲೂ ಖುಷಿ ಅನ್ನಿಸ್ತಲ್ವಾ? ಎಷ್ಟೋ ಈಗ ವಯಸ್ಸು ನಿನಗೆ? ವಯಸ್ಸು ಗೊತ್ತು 6 ಅಲ್ಲ ಅವ್ನ್ ಡೈಲಾಗ್ ಮಾತ್ರ ಹೇಳಿಲ್ಲ, ಅವ್ರ ವಾಯ್ಸ್ ನು ಮಿಮಿಕ್ರಿ ಮಾಡಿದ್ರು. ಅವನಿಲ್ಲ ಇದನ್ನು ಅಷ್ಟೇ ಡ್ಯಾನ್ಸ್ ಮಾಡಿ ಡೋಂಟ್ ವರಿ ಡೋಂಟ್ ವರಿ ಅಲ್ಲ ಡೋಂಟ್ ಯು ನೋ ಡೋಂಟ್ ಯು ನೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತು. ಸಾರಿ ಪ್ರಹರ್ಷ್, ಥ್ಯಾಂಕ್ ಯು ವೆರಿ ಮಚ್. ಪ್ರಹರ್ಷ್ನ ಇದು ನೋಡಿದ್ವಿ. ಈಗ ಚಿಕ್ಕೊಂದು ಬ್ರೇಕ್ ತೊಗೊಳ್ಳೋ ಸಮಯ. ಬ್ರೇಕ್ಗಿನ ಮುಂಚೆ ಒಂದು ಬ್ಯೂಟಿಫುಲ್ ಆಗಿರೋ ಹಾಡಿದೆ ರಮ್ಯ ಅವ್ರದ್ದು. ಈ ಹಾಡನ್ನು ನೋಡ್ತಾ ಬ್ರೇಕ್ ತೊಗೊಳ್ಳೋಣ. ಅದಾದ ನಂತರ ಮತ್ತೆ ಈ ಸಂವಾದ ಮುಂದುವರಿಯುತ್ತೆ. ಪಾರಿಜಾತ ಪದ್ಯ ಹಾಡಿದೆ, ಚಕ್ರವಾಕ ಕುಂತು ಕೇಳಿದೆ, ಬಾ ಎನ್ನುವಾಗ ಬರುವ ಮೇಘದೂತ, ಒಂದೊಂದು ನಿಮಿಷ ಸುಖದ ಸುಪ್ರಭಾತ, ರಮ್ಯಾ ಮರ ಮಂದಿರ, ಚಂದ್ರನಿಲ್ಲಿ ನಿದ್ರಿಸಲು ಸೂರ್ಯ ಶಾಖ ಮುದ್ರಿಸಲು ಸದಾ ಸಾವಧಾನ. ಪಾರಿಜಾತ ಪದ್ಯ ಹಾಡಿದೆ,